ರಾಯಚೂರು ಯಾದಗಿರಿ ಜಿಲ್ಲೆಯನ್ನೊಳಗೊಂಡು ರಾಯಚೂರಿನಲ್ಲಿ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪಿಸಬೇಕೆಂದು ಜೆಡಿಎಸ್ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಸಣ್ಣ ನರಸಿಂಹಲು ನಾಯಕ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಯಚೂರು ಯಾದಗಿರಿ ಜಿಲ್ಲೆಗಳು ಗಡಿನಾಡು ಜಿಲ್ಲೆಗಳಾಗಿದ್ದು ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿವೆ. ವಿದ್ಯುತ್ ಸ್ಥಾವರ ಘಟಕಗಳು ಇವೆ. ಈ ಭಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮುಂಜಾಗ್ರತಾ ಉದ್ದೇಶದಿಂದ 13ನೇ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆ ಅಗತ್ಯತೆಯನ್ನು ಈಗಾಗಲೇ 25 ಶಾಸಕರು ಸರ್ಕಾರದ ಗಮನ ಸೆಳೆದಿದ್ದರೂ ಆರ್ಥಿಕ ಇಲಾಖೆಯ ಸಬೂಬು ಹೇಳಿ ತಪ್ಪಿಸಲಾಗಿದೆ. ಆದರೆ ಈ ಭಾಗದ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿ ನೂತನ ಬೆಟಾಲಿಯನ್ ಸ್ಥಾಪನೆ ಮಾಡಬೇಕು. ಇಲ್ಲದಿದ್ದರೆ ರಾಜೀನಾಮೆ ನೀಡಿ ಮನೆಯಲ್ಲಿ ಕುಳಿತುಕೊಳ್ಳಬೇಕು ಎಂದರು. ಕೂಡಲೇ 13ನೇ ಕೆಎಸ್ಆರ್ಪಿ ಬೆಟಾಲಿಯನ್ ಸ್ಥಾಪನೆ ಮಾಡದಿದ್ದರೆ ನಮ್ಮ ಪಕ್ಷದ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಉದ್ದೇಶದಿಂದ 13ನೇ ಬೆಡೆ ಕೆಎಸ್ಆರ್ಪಿ ಬೆಡೆಯನ್ನು ಜಿಲ್ಲೆಯಲ್ಲಿ ಸ್ಥಾಪಿಸಲು ಅಗತ್ಯವಿದೆ. ವಿವಿಧ ಸಂಘಟನೆಗಳು ಈ ಜಿಲ್ಲೆಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ 25ಕ್ಕೂ ಹೆಚ್ಚು ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಇದ್ದು ಇವತ್ತು ಇದನ್ನು ನಮ್ಮ ಆಂಧ್ರ ಗಡಿಭಾಗ, ತೆಲಂಗಾಣ ಗಡಿಭಾಗದಾಗಿರ್ತಕ್ಕಂಥ ನಮ್ಮ ಜಿಲ್ಲೆ, ಅದಾದ ಮೇಲೆ ಶಿಕ್ಷಣಗಳ ಪವರ್ ಪ್ಲಾಂಟ್ ಇದೆ, ಅದಾದ ಮೇಲೆ ಇಲ್ಲಿ ಏರ್ಪೋರ್ಟ್ ಆಗಿದೆ, ಅದಾದ ಮೇಲೆ ಇವತ್ತು ದೊಡ್ಡ ದೊಡ್ಡ ಜಾತ್ರೆಗಳು, ಇವತ್ತು ಪಂಚಮುಖಿ ಇರ್ಬೋದು, ನೀರ್ಮಾನ್ಯ ಎಲ್ಲ ಇರ್ಬೋದು, ಅರಿವಿಲಿಯಲ್ಲಿ ಹುಲಿಗನ್ ಇರ್ಬೋದು, ಇವತ್ತು ಗುರುಗುಂಡ ಅಮರೇಶ್ವರ ಇರ್ಬೋದು, ದೇವಸೂರು ಶಕ್ತಿನಗರ, ಸೂಮೂರೇಶ್ವರ ಇರ್ಬೋದು, ದೊಡ್ಡ ದೊಡ್ಡ ಜಾತ್ರೆಗಳಿವೆ. ಇವತ್ತು ಅವಶ್ಯಕತೆ ಆದಂದ್ರೆ ಗುಲ್ಬರ್ಗದಿಂದ ಕಳಿಸ್ಬೇಕಂದ್ರೆ 200 ಕಿಲೋಮೀಟರ್, ಮುನ್ನೇರಬಾದದಿಂದ ಕಳಿಸ್ಬೇಕಾದ್ರೆ 300 ಕಿಲೋಮೀಟರ್ ಮೇಲ್ಪಟ್ಟದು. ಅದಕ್ಕೆ ಇಲ್ಲೇ ನಮ್ಮ ಜಿಲ್ಲೆದಾಗ ಆದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತೇಳಿ ನಾವು ಇವರೆಲ್ಲ ಶಾಸಕರು ಇವರೆಲ್ಲ ಲೆಟರ್ನು ಕೊಟ್ಟಾರ. ಆದ್ರೆ ಸಿದ್ದರಾಮಯ್ಯ ಸಾಹೇಬ್ ಹತ್ರ ಹೋಗಿ ಗಟ್ಟಿಯಾಗಿ ಮಾತಾಡಿದ್ರೆ ಅಪ್ರೋಲ್ ತಗೊಳಕ್ಕಾಗಬಹುದು. 2 ಸಲ ಆಗ್ತಿದ್ರು ರಿಜೆಕ್ಟ್ ಮಾಡಿ. ಅದಕ್ಕೆ ಇದು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆದ್ರೆ ಬಹಳಷ್ಟು ಜನಕ್ಕೆ ಇವತ್ತು 5-6 ಸಾವಿರ ಜನಕ್ಕೆ ಇವತ್ತು ಉದ್ಯೋಗ ಸಿಗದಂಗೆ ಆಗ್ತದ. ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದ. ಬಹಳ ನಿರುದ್ಯೋಗಿಗಳು ಬಹಳಷ್ಟು ಅದ, ಬಡ ಮಕ್ಕಳಾಗಲಿ. ಅದಕ್ಕೆ ಇದು ಮಾಡೋದ್ರಿಂದ ಅವಶ್ಯಕತೆ ಅದ. ಅದಕ್ಕೆ ಇವ್ರು ಯಾಕ ಧ್ವನಿ ಎತ್ತುತ್ತಾ ಇಲ್ಲ. ಇವತ್ತು ನೋಡು, ನಮ್ಮ JDS ಶಾಸಕ ಇದ್ದ ಶರಣೇಗೌಡರು ಮಾತಾಡಿದ್ರ ಬಗ್ಗೆ, ಆದ್ರೆ ಇಲ್ಲಿರ್ತಕ್ಕಂಥ ಶಾಸಕರು ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇವ್ರಿಗೇನು ಅವಶ್ಯಕತೆ ಇಲ್ಲ ಇದು. ಯಾಕಂದ್ರೆ ಇವತ್ತು ಪೊಲೀಸ್ ಸಿಬ್ಬಂದಿ ಇವತ್ತು ಇದ್ರೆ ನಮ್ಗೆ ಎಲ್ಲಿ ಸುವ್ಯವಸ್ಥೆ ಕಾನೂನು ಕಾಪಾಡಕ್ಕೆ ಅನುಕೂಲ ಆಗ್ತದ. ಇವೆಲ್ಲ ಇದ್ದ ಸಲುವಾಗಿ ಇಲ್ಲಿ ಬಹಳಷ್ಟು ಅವಶ್ಯಕತೆ ಅದ. ಅದಕ್ಕೆ ಇವರೆಲ್ಲ ಧ್ವನಿ ಎತ್ತಬೇಕು. ಈ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತು ಧ್ವನಿ ಎತ್ತಿ ಇವರು ಗಟ್ಟಿಯಾಗಿ ಕುಂತು ಮಾಡಿಸ್ಕೊಂಡು ಬಂದ್ರೆ ಅನುಕೂಲ ಆಗ್ತದ. ಇಲ್ಲಾಂದ್ರೆ ಇವ್ರಿಗೆ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಇವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಕೂಡೋದು ಉತ್ತಮ ಅಂತ ನನ್ನ ಭಾವನೆ. ಯಾಕಂದ್ರೆ ಇವತ್ತು ನಾನು ಅದು ಮಾಡಿದೆ ಇದು ಮಾಡಿದೆ, ಇವತ್ತು ನೋಡಿ KKR ಇದ್ದಾಗ ಕೋಟ್ಯಾಂಗಟ್ಟಲೆ ದುಡ್ಡು ವಾಪಸ್ ಹೋಗ್ತದೆ, ಖರ್ಚು ಮಾಡಕ್ಕೆ ಆಗ್ಬಂದು. ಅದೇ ದುಡ್ಡಿಲಿಂದ ತಂದು ಇವತ್ತು ಇಲ್ಲಿ ಮಾಡಾಕ ಜಾಗನೂ ನಮ್ಮಲ್ಲಿ ಲಭ್ಯವಿದೆ. ಇವತ್ತು ನೋಡಿ ಇಲ್ಲಿ ಜಮದಿನ ಪಕ್ಕದಾಗ 235 ಎಕರೆ ಲ್ಯಾಂಡ್ ಇದೆ, 130 ಸರ್ವೆ ನಂಬರ್. ಅದಾದ್ಮೇಲೆ ಇಲ್ಲಿ 2 ಸಲ ರಿಜೆಕ್ಟ್ ಆಗಿದೆ. ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತೊಂದು ಸಲ ಅದೊಂದು ಫೈಲ್ ಫುಟ್ ಅಪ್ ಮಾಡಿ ಕಳ್ಸ ಅಂತ ಹೇಳ್ಯಾರಂತ. ಇವ್ರನ್ನ ಇಲ್ಲೇ ಪೆಂಡಿಂಗ್ ಇಟ್ಕೊಂಡು ಕುಂತಾರ. ದಯಮಾಡಿ ಕಳಿಸ್ಕೊಡ್ಬೇಕು ಜಿಲ್ಲಾ ಅಧಿಕಾರಿಗಳು. ಜಿಲ್ಲಾಧಿಕಾರಿಗಳು ಕಳಿಸ್ಕೊಟ್ರೆ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಅಪ್ರೂವ್ ಮಾಡಿಕೊಟ್ರೆ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದ. ಇವತ್ತು ಒಬ್ಬ PM ಬಂದ್ರೆ ಬಂದೋಬಸ್ತ್ ತರಬೇಕಾದ್ರೆ ಬೇರೆ ಕಡೆಯಿಂದ ತರಬೇಕು, ಒಬ್ಬ CM ಬಂದನು ಬಂದೋಬಸ್ತ್ ಬೇರೆ ಕಡೆಯಿಂದ ತರಬೇಕು. ಅದಕ್ಕೆ ಇವೆಲ್ಲ ಇಲ್ಲೇ ನಮ್ಮ ಜಿಲ್ಲೆದಾಗ ಆದ್ರೆ ಗಡಿಭಾಗ ಜಿಲ್ಲೆ ಆದ ನಮ್ಮ ರಾಯಚೂರು ಅನುಕೂಲ ಆಗ್ತದ. ಯಾಕಂದ್ರೆ ಸುಮ್ಸುರು ವಿನಾಕಾರಣಕ್ಕೆ ಕೋಟ್ಯಾಂಗಟ್ಟಲೆ ದುಡ್ಡು ಖರ್ಚು ಮಾಡ, ಅದು ಅವಶ್ಯಕತೆ ಇಲ್ಲ. ಅದು ಈಗ ಅವಶ್ಯಕತೆ ಇದ್ದಿದ್ದು ಮಾಡಿದ್ರೆ ಜನಕ್ಕೆ ಒಳ್ಳೇದಾಗ್ತದ, ಇಡೀ ನಮ್ಮ ಜಿಲ್ಲೆಗೂ ಒಳ್ಳೇದಾಗ್ತದ ಅಂತೇಳಿ ನಮ್ಮ ಭಾವನೆ. ಇದೆಲ್ಲ ಇವರು ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ನಮ್ಮ ಮನವಿ ಮಾಡ್ತೀವಿ ಸರ್ಕಾರಕ್ಕೆ.
ಏನ್ ಸರ್ ಈಗ ಅದಾದ್ಮೇಲೆ ಈಗ ಗವರ್ನರ್ ಒಂದು ಲೆಟರ್ ಕೊಟ್ಟಿವಿ ನಾವು, ಅದಾದ್ಮೇಲೆ ಮುಖ್ಯಮಂತ್ರಿ ಒಂದು ಲೆಟರ್ ಕೊಟ್ಟಿವಿ, ಅದಾದ್ಮೇಲೆ ಇದಕ್ಕೆ ಹೋಮ್ ಮಿನಿಸ್ಟರ್ ಒಂದು ಕೊಟ್ಟಿವಿ, ಉಪಮುಖ್ಯಮಂತ್ರಿ ಕೊಟ್ಟಿವಿ. ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ರಿಗಳು ಯಾರ್ಯಾರ ಅಧಿವೇಶನಕ್ಕಿಂತ ಮುಂಚಿತವಾಗಿ ಮಾಡ್ಬೇಕಂತೇಳಿ ಎಲ್ಲ ಲೆಟರ್ ಮುಖಾಂತರ ಕೊಟ್ಟಿವಿ, ರಿಸೀವ್ ನಿಮಗೆ ಕೊಟ್ಟಿವಿ. ಈ ಸಂದರ್ಭದಲ್ಲಿ ಹಂಪಯ್ಯ ನಾಯಕ, ಯಲ್ಲಾರೆಡ್ಡಿ, ಮಹಾದೇವಿ, ನಾಗರಾಜ್ ಗೌಡ, ಜೇಮ್ಸ್, ಬಸವರಾಜ ಸೇರಿದಂತೆ ಇತರರಿದ್ದರು.